ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಶಾಸಕ ಜನಾರ್ದನ ರೆಡ್ಡಿಯವರ ಬಳ್ಳಾರಿ ಮನೆಯ ಬಳಿ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫೈರಿಂಗ್ ಪ್ರಕರಣದಲ್ಲಿ ಒಟ್ಟು 26 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಎಲ್ಲಾ ಆರೋಪಿಗಳನ್ನ ನಿನ್ನೆ ಬಳ್ಳಾರಿಯಲ್ಲಿ ಜಡ್ಜ್ ಎದುರು ಹಾಜರು ಕೂಡ ಪಡಿಸಲಾಗಿತ್ತು. ಸದ್ಯ ಆರೋಪಿಗಳನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೊಲೀಸರು. ಕಾಂಗ್ರೆಸ್ನ 11 ಆರೋಪಿಗಳು, ಕಾಂಗ್ರೆಸ್ ಬೆಂಬಲಿಗರು ಇವರೆಲ್ಲ 11 ಜನ, ಹಾಗೆ ಬಿಜೆಪಿಯನ್ನು ಬೆಂಬಲಿಸುವ ಅಂದರೆ ಭರತ್ ರೆಡ್ಡಿಯ ಬೆಂಬಲಿಗರು 11 ಜನ ಮತ್ತು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು 15 ಜನ ಈ ಆರೋಪಿಗಳ ಪಟ್ಟಿಯಲ್ಲಿರುವಂಥದ್ದು. ಇದಲ್ಲದೆ ಖಾಸಗಿ ಗನ್ಮ್ಯಾನ್ಗಳನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಎಲ್ಲ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಕೊಲೆ ಕೇಸ್ನ ಆರೋಪಿಗಳನ್ನು ಅಂದರೆ ಖಾಸಗಿ ಗನ್ಮ್ಯಾನ್ಗಳೇನಿದ್ದಾರೆ ಅವರುಗಳನ್ನು ವಶಕ್ಕೆ ಕೇಳುವ ಸಾಧ್ಯತೆ ಕೂಡ ಇದೆ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸರು ತಮ್ಮ ಕಸ್ಟಡಿಗೆ ಆರೋಪಿಗಳನ್ನು ಕೊಡಬೇಕು ಅಂತ ಜನಪ್ರತಿನಿಧಿಗಳ ಕೋರ್ಟ್ಗೆ ಮನವಿಯನ್ನು ಮಾಡಲಿದ್ದಾರೆ. ಆರೋಪಿಗಳನ್ನು ಹಾಜರುಪಡಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಣೆಯನ್ನು ನಡೆಸಬೇಕಿದೆ. ಸದ್ಯ ಗುರುಚರಣ್ ಸಿಂಗ್ ಅವರ ಗನ್ನಿಂದ ಬುಲೆಟ್ ಹೊರಗಡೆ ಬಂದಿತ್ತು. ರಾಜಶೇಖರ್ ಸಾವಿಗೆ ಕಾರಣವಾದ ಬುಲೆಟ್ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಮಾಹಿತಿಯನ್ನು ಕಲೆ ಹಾಕಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಬೇಕು. ಹೀಗಾಗಿ ಆರೋಪಿಗಳನ್ನು ತಮ್ಮ ವಶಕ್ಕೆ ಕೊಡಬೇಕು ಅಂತೇಳಿ, ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಏನು ಗಲಾಟೆ ನಡೆದಿತ್ತು, ಆ ಗಲಾಟೆಯಲ್ಲಿ ಒಂದಷ್ಟು ಮಾತಿನ ಚಕಮಕಿಗಳು, ಹೊಡೆದಾಟಗಳು ಎಲ್ಲ ನಡೆದಿತ್ತು. ಈ ಸಂಬಂಧ ಕೂಡ ವಿಚಾರಣೆಯನ್ನು ನಡೆಸಬೇಕು, ಹೇಳಿಕೆಗಳನ್ನು ದಾಖಲಿಸಿಕೊಳ್ಬೇಕು. ಇದಕ್ಕೋಸ್ಕರ ವಶಕ್ಕೆ ಕೇಳುವ ಸಾಧ್ಯತೆ ಇದೆ. ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಾನಂದ್, ಒಟ್ಟಾರೆ 26 ಜನ ಬಿಜೆಪಿಯ ಬೆಂಬಲಿಗರು 15, ಹಾಗೆ ಕಾಂಗ್ರೆಸ್ನ ಬೆಂಬಲಿಗರು 15 ಪ್ಲಸ್ ಇವರ ಜೊತೆಯಲ್ಲಿ ಖಾಸಗಿ ಗನ್ಮ್ಯಾನ್ಗಳು ಎಲ್ಲರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಂತ ಮಾಹಿತಿ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಶಿವಾನಂದ್? ನವೀನ್, ಮುಖ್ಯವಾಗಿ ಬಳ್ಳಾರಿಯಲ್ಲಿ ನಡೆದಂಥ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 26 ಆರೋಪಿಗಳನ್ನು ಬಂಧನ ಮಾಡಿರುವಂಥದ್ದು. ಒಟ್ಟು 6 ಕೇಸ್ಗಳಲ್ಲಿ 26 ಆರೋಪಿಗಳೇನಿದ್ದಾರೆ ಅವ್ರನ್ನ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರೆದೊಯ್ದಿರುವಂಥದ್ದು. ಮುಖ್ಯವಾಗಿ ಈ ಒಂದು ಕೊಲೆ ಕೇಸ್ನಲ್ಲಿ ಚರಣ್ ಸಿಂಗ್ ಅನ್ನುವಂಥ ಏನು ಗನ್ಮ್ಯಾನ್, ಖಾಸಗಿ ಗನ್ಮ್ಯಾನ್ ಇದ್ದಾರೆ, ಅವರು ಸೇರಿದಂತೆ ಒಟ್ಟು 26 ಜನರನ್ನು ಈಗ ಕೋರ್ಟ್ಗೆ ಕರೆದೊಯ್ದಿರುವಂಥದ್ದು. ಮುಖ್ಯವಾಗಿ ಬಿಜೆಪಿಯ ಬೆಂಬಲಿತ ರೆಡ್ಡಿಯವರ ಬೆಂಬಲಿಗರೇನಿದ್ದಾರೆ ಅವರು 15 ಜನ ಅದರಲ್ಲಿ ಇರುವಂಥದ್ದು. ಜೊತೆಗೆ 10 ಜನ ಇನ್ನೂ ಉಳಿದಂಥ ಕಾಂಗ್ರೆಸ್ನ ಏನು ಗಲಭೆಯಲ್ಲಿ ಭಾಗಿಯಾಗಿದ್ದರು ಅವರು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಅವ್ರನ್ನ ನೇರವಾಗಿ ಕರೆದೊಯ್ದು ಜಡ್ಜ್ ಮುಂದೆ ಹಾಜರುಪಡಿಸೋಕೆ ಎಲ್ಲ ಸಿದ್ಧತೆಗಳು ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗಾಗಲೇ ಕರ್ಕೊಂಡೋಗಿರ್ತಕ್ಕಂಥ ಆರೋಪಿಗಳನ್ನು ಹಾಜರುಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಇನ್ನಷ್ಟು ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಬಂಧನ ಆಗಬೇಕಾಗಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂಥದ್ದು. ಇದಲ್ಲದೆ ಈಗಾಗಲೇ ಅರೆಸ್ಟ್ ಆದಂಥ ಆರೋಪಿಗಳಿದ್ದಾರೆ ಅವರನ್ನು ಕೂಡ ಸ್ಪಾಟ್ ಹಾಜರು ಮಾಡಿಸಿ, ಅಂದರೆ ಘಟನೆಯ ಹಿನ್ನೆಲೆ ಮತ್ತು ಗಲಭೆಗೆ ಕಾರಣ, ಪ್ರಚೋದನೆ ಈ ಎಲ್ಲ ಅಂಶಗಳನ್ನು ಈಗಾಗಲೇ ಹೇಳಿಕೆಗಳ ಮೂಲಕ ದಾಖಲಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಪೊಲೀಸರು ಕೂಡ ಮಾಡಿರುವಂಥದ್ದು. ಜೊತೆಗೆ ಘಟನೆಯಲ್ಲಿ ಯಾರೆಲ್ಲ ಭಾಗಿಯಾದರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡಿರುವಂಥದ್ದು. ಈ ಮುಖ್ಯವಾಗಿ ಈ ಗಲಭೆಗೆ ಯಾರ್ಯಾರು ಬಂದಿದ್ರು ಅನ್ನುವಂಥ, ಅಂದರೆ ಮಾದಕ ವಸ್ತುಗಳು ಅಥವಾ ಇತರೆ ಏನು ಮಾರಕಾಸ್ತ್ರಗಳನ್ನು ಬಳಸಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಫೈರಿಂಗ್ ಸಂಬಂಧಪಟ್ಟಂತೆ ಗನ್ಗಳು ಬಳಕೆ ಆದವಲ್ಲ, ಆ 9 ಗನ್ಗಳನ್ನು ಈಗಾಗಲೇ ವಶಕ್ಕೆ ಪಡೆದು ಅವನ್ನ ಬ್ಯಾಲೆನ್ಸ್ಟಿಕ್ ದೃಢೀಕರಣಕ್ಕೂ ಕೂಡ ಕಳಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಮೊದಲ ಹಂತವಾಗಿ 26 ಆರೋಪಿಗಳನ್ನು ಈಗ ಬಂಧನ ಮಾಡಿರುವಂಥದ್ದು. ಜೊತೆಗೆ ಸುಮೋಟೋ ಕೇಸಲ್ಲಿ ಅತಿ ಹೆಚ್ಚು ಈಗಾಗಲೇ ಪೊಲೀಸರಿಗೆ ಅವರ ಕರ್ತವ್ಯಕ್ಕೆ ತಡೆ ಮತ್ತು ಈ ಗಲಭೆಗೆ ಪ್ರಚೋದನೆಗೆ ಕಾರಣ, ಜೊತೆಗೆ ಕರ್ತವ್ಯಕ್ಕೆ ಅಡ್ಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಜೊತೆಗೆ ಇನ್ನೇನು ತದನಂತರದಲ್ಲಿ ಇವರ ಹೇಳಿಕೆಗಳನ್ನು ಆಧರಿಸಿ ಮತ್ತು ಈ ಒಂದು ಗಲಭೆ ಹಿನ್ನೆಲೆಯನ್ನು ಕಾರಣವನ್ನು ತಿಳಿದುಕೊಂಡು ಈಗ ಮತ್ತಷ್ಟು ಆರೋಪಿಗಳನ್ನು ಬಂಧನ ಮಾಡ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಬಳ್ಳಾರಿಯ ಬಹುತೇಕ ಅಂದರೆ ಯಾವ್ಯಾವನ್ನ ರೆಡ್ ಪಾಯಿಂಟ್ ಅಂತ ಮಾಡ್ಕೊಂಡಿದ್ದಾರೆ, ಅಂದರೆ ಅಲ್ಲಿ ಸಾಕಷ್ಟು ಪ್ರಮಾಣದ ಪೊಲೀಸ್ ಭದ್ರತೆಯನ್ನು ಹೆಚ್ಚಳ ಮಾಡ್ಕೊಳ್ತಾ ಇರುವಂಥದ್ದು. ಸುಮೋಟೋ ಕೇಸ್ ಆಧರಿಸಿ ಈಗ ಅಂದರೆ ಬಳ್ಳಾರಿಯ DYSP ಆಗಿರ್ತಕ್ಕಂಥ ಚಂದ್ರಕಾಂತ್ ನಂದರೆಡ್ಡಿ ಅವರು ಏನು ಕೇಸ್ ಮಾಡಿದ್ದಾರೆ ಆ ಒಂದು ಕೇಸ್ನ ಆಧರಿಸಿ ಈಗ ಆರೋಪಿಗಳನ್ನು ಪತ್ತೆ ಹಚ್ಚಿ ಈಗ ಹಂತ ಹಂತವಾಗಿ ಬಂಧಿಸುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶಿವಾನಂದ್ ಡೀಟೇಲ್ಸ್ಗೆ. ಇನ್ನು ಈ 26 ಜನರನ್ನು ಏನು ಬಂಧಿಸಲಾಗಿದೆ, ಇದರಲ್ಲಿ ಅವರ
ವಿವರಗಳು ಕೂಡ ಸಿಕ್ಕಿದೆ. ಇದರಲ್ಲಿ ಭರತ್ ರೆಡ್ಡಿ ಅವರ ಬೆಂಬಲಿಗರು ಯಾರ್ಯಾರು ಅಂತ ನೋಡೋದಾದರೆ, ಒಬ್ಬರು A6 ಆಗಿರುವಂತಹ ಕಾರ್ತಿಕ್, ಇವರಿಗೆ 25 ವರ್ಷ ವಯಸ್ಸು, ವಾಲ್ಮೀಕಿ ಸಮಾಜದವರು. ಇವರು ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಬಳ್ಳಾರಿಯ ಗುಗ್ಗರಟ್ಟಿ ಅನ್ನೋ ಪ್ರದೇಶದ ನಿವಾಸಿ ಈ ಕಾರ್ತಿಕ್. A6 ಇದರಲ್ಲಿ ಇವರು. ಇನ್ನೊಬ್ಬರು A7 ಮುಕ್ಕಣ್ಣ ಅಂತೇಳಿ 28 ವರ್ಷ, ಇವರು ಕೂಡ ವಾಲ್ಮೀಕಿ ಸಮಾಜದವರೇ. ಇವರು ಟ್ರ್ಯಾಕ್ಟರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ತಿರುಮಲ ನಗರ ಕ್ಯಾಂಪ್ನ ನಿವಾಸಿ ಈ ಮುಕ್ಕಣ್ಣ. ಇವರಲ್ಲದೆ ಮಿಲ್ಲರ್ಪೇಟೆ ಬಳ್ಳಾರಿ ನಿವಾಸಿ ಇನಾಯತುಲ್ಲಾ ಅಂತೇಳಿ, ಇವರು A8 ಇದರಲ್ಲಿ 24 ವರ್ಷ ವಯಸ್ಸು, ಮುಸ್ಲಿಂ ಸಮುದಾಯದವರು, ಮಾಡ್ತಾ ಇರೋದು ವೆಲ್ಡಿಂಗ್ ಕೆಲಸ, ಮಿಲ್ಲಾರ್ಪೇಟೆಯಲ್ಲಿ ವಾಸ ಮಾಡ್ತಾರೆ. ಇನ್ನು ರಾಜು ಅಂತೇಳಿ A9 ಇದರಲ್ಲಿ ಕೇಸ್ನಲ್ಲಿ ಇವರಿಗೆ ಮಡಿವಾಳ ಸಮಾಜದವರು. ಇವರು ಡ್ರೈವರ್ ಕೆಲಸ ಮಾಡ್ತಾರೆ. SP ಸರ್ಕಲ್ ಬಳ್ಳಾರಿಯ SP ಸರ್ಕಲ್ನ ಬಳಿಯಲ್ಲಿ ವಾಸ ಮಾಡ್ತಾ ಇರುವಂಥದ್ದು ಇವರು. ಮತ್ತು A10 ಆಗಿರುವಂತಹ ಮುಸ್ತಫಾ, ಇವರಿಗೆ 22 ವರ್ಷ ವಯಸ್ಸು, ಇವರು ಕೂಡ ಮುಸ್ಲಿಂ ಸಮಾಜದವರು. AC ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾರೆ. ಈ ಮನುಷ್ಯ ಕೂಡ ಬಳ್ಳಾರಿಯ ಗುಗ್ಗರಹಟ್ಟಿ ನಿವಾಸಿ. ಈ ಕೇಸ್ನ A11 ಶ್ರೀಕಾಂತು, ಇವರಿಗೆ 37 ವರ್ಷ, ಬೆಸ್ತ ಸಮಾಜದವರು, ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಬಳ್ಳಾರಿಯ ರಾಣಿ ತೋಟದ ನಿವಾಸಿ. ನೆಕ್ಸ್ಟ್ A12 ಬಂದು ಮೊಹಮ್ಮದ್ ಅಂತೇಳಿ 35 ವರ್ಷ ವಯಸ್ಸು, ಮುಸ್ಲಿಂ ಸಮುದಾಯದವರು, ಕೂಲಿ ಕೆಲಸ ಮಾಡ್ಕೊಂಡಿರೋದು, ಮಿಲ್ಲಾರ್ಪೇಟೆಯಲ್ಲಿ ವಾಸ ಮಾಡ್ತಾರೆ ಬಳ್ಳಾರಿಯಲ್ಲಿ. A13 ಬಾಬು, ಇವರು 38 ವರ್ಷ ವಯಸ್ಸಿನವರು, ಇವರು ಕೂಡ ವಾಲ್ಮೀಕಿ ಸಮಾಜದವರು, ಡ್ರೈವರ್ ಕೆಲಸ ಮಾಡ್ತಾರೆ. ಬಳ್ಳಾರಿಯ ಗೌತಮ್ ನಗರದಲ್ಲಿ ವಾಸ ಇರೋದು. A14 ಆಗಿರುವಂತಹ ವೆಂಕಟೇಶ್, ಇವರು ಆದಿ ಕರ್ನಾಟಕ ಸಮುದಾಯದವರು, 38 ವರ್ಷ ವಯಸ್ಸು, ಇವರಿಗೆ ಮಾಡೋದು ಕೆಲಸ ಮೇಸ್ತ್ರಿ ಕೆಲಸ, ಗೌತಮ್ ನಗರ ಬಳ್ಳಾರಿಯಲ್ಲಿ ವಾಸ ಮಾಡ್ತಾರೆ. ಹಾಗೆ A15 ಆಗಿರುವಂಥದ್ದು ಮಾಭಾಷಾ, 25 ವರ್ಷ ವಯಸ್ಸು, ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದಾರೆ. ಮುಸ್ಲಿಂ ಸಮುದಾಯದವರು. ಬಂಡಿಮೋಟ್, ಬಳ್ಳಾರಿಯ ಬಂಡಿಮೋಟ್ನಲ್ಲಿ ಇರುವಂಥದ್ದು ಮಾಭಾಷಾ ಅವರು. ಇವರೆಲ್ಲರೂ ಈ 11 ಜನ ಏನಿದ್ದಾರೆ, ಇವರುಗಳು ಭರತ್ ರೆಡ್ಡಿ ಅವರ ಬೆಂಬಲಿಗರು. ಇನ್ನು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಯಾರು ಅಂತ ನೋಡ್ತಾ ಹೋಗೋದಾದರೆ, ಬಜ್ಜಯ್ಯ ಅಂತ, ಇವರು ಈ ಪ್ರಕರಣದಲ್ಲಿ A16 ಆಗಿದ್ದಾರೆ. ಬಜ್ಜಯ್ಯ 46 ವರ್ಷ ವಯಸ್ಸು, ಇವರು ಕೂಡ ವಾಲ್ಮೀಕಿ ಸಮುದಾಯದವರು, ರಿಯಲ್ ಎಸ್ಟೇಟ್ ಕೆಲಸವನ್ನು ಮಾಡ್ತಾರೆ. ಬಳ್ಳಾರಿಯ ಗುಗ್ಗರಹಟ್ಟಿಯಲ್ಲಿ ವಾಸ ಮಾಡ್ತಾರೆ. ಇನ್ನು A17 ಎಂ ತಿಮ್ಮಪ್ಪ, 47 ವರ್ಷ ವಯಸ್ಸು, ವಾಲ್ಮೀಕಿ ಸಮುದಾಯದವರು, ಕೆಲಸ ಬಂದು ಇವ್ರದ್ದು ವ್ಯವಸಾಯ, ಬಳ್ಳಾರಿಯ ಅವಂಬಾವಿಯಲ್ಲಿ ಇರುವಂಥದ್ದು. ಅವಂಬಾವಿ ಅಂದರೆ ಜನಾರ್ದನ ರೆಡ್ಡಿ ಅವರ ಮನೆ ಏನಿದೆ ಆ ಪ್ರದೇಶ ಎಲ್ಲ ಅವಂಬಾವಿ ಅಂತೇಳಿ ಕರೀತಾರೆ ಅದನ್ನು. ಆ ಅವಂಬಾವಿ ಪ್ರದೇಶದ ನಿವಾಸಿ ಎಂ ತಿಮ್ಮಪ್ಪ, ಇವರು A17 ಇದರಲ್ಲಿ. ಹಾಗೆ ಗುಂಡಾಲಿ ಶ್ರೀನಿವಾಸ್ ಅಂತೇಳಿ, ಇವರು ಈ ಕೇಸ್ನ A18 ಆರೋಪಿ ನಂಬರ್ 18. ಇವರು 41 ವರ್ಷ ವಯಸ್ಸು, ವಾಲ್ಮೀಕಿ ಸಮುದಾಯ, ಇವ್ರದ್ದು ಕೂಡ ಕೃಷಿ ವ್ಯವಸಾಯ ಕೆಲಸ, ಕಪ್ಪಗಲ್ ರಸ್ತೆ ಬಳ್ಳಾರಿಯಲ್ಲಿ ವಾಸ ಮಾಡ್ತಾರೆ. A19 ಆಗಿರುವಂತಹ KB ಲಕ್ಷ್ಮಣ್ಗೆ 40 ವರ್ಷ ವಯಸ್ಸು, ಇವ್ರದ್ದು ವಾಲ್ಮೀಕಿ ಸಮುದಾಯ, APMCಯಲ್ಲಿ ಇವರು ಅಂಗಡಿಯನ್ನು ಹೊಂದಿದ್ದಾರೆ. ಬಳ್ಳಾರಿಯ ಇಂದಿರಾನಗರದಲ್ಲಿ ವಾಸ ಮಾಡೋದು. ಹಾಗೆ A20 P ಶ್ರೀನಿವಾಸ ರೆಡ್ಡಿ ಸಮುದಾಯದವರು, 45 ವರ್ಷ ವಯಸ್ಸು, ಕೃಷಿ ವ್ಯವಸಾಯ ಮಾಡಿಕೊಂಡು ಬಳ್ಳಾರಿಯ ಬಂಡಿಹಟ್ಟಿಯಲ್ಲಿ ವಾಸ ಇರುವಂಥದ್ದು. ನೆಕ್ಸ್ಟ್ A21 ಆರೋಪಿ ನಂಬರ್ 21 ಪೋತಪ್ಪ ಅಂತ, 58 ವರ್ಷ ವಯಸ್ಸು, ಇವರಿಗೆ ವಾಲ್ಮೀಕಿ ಸಮುದಾಯದವರು. ಈ ಕಲ್ಲಿದ್ದಲು ಇದ್ರದ್ದು ಇದ್ದಲು ಬರುತ್ತಲ್ಲ, ಇದ್ದಲಿನ ಕಾಂಟ್ರಾಕ್ಟರ್ ಇವರು. ಬಳ್ಳಾರಿಯ ತಾಳೂರು ರಸ್ತೆಯಲ್ಲಿ ವಾಸ ಮಾಡ್ತಾರೆ. ಹಾಗೆ ಷಡಕ್ಷರಿ A22 ಇವರು 51 ವರ್ಷ ವಯಸ್ಸು, ಲಿಂಗಾಯತ ಸಮುದಾಯದವರು, ಇವರು ಕೂಡ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡಿಕೊಂಡಿದ್ದಾರೆ. ಬಳ್ಳಾರಿಯ ವಿಶ್ವನಾಥಪುರಂ ಕಾಲೋನಿಯ ನಿವಾಸಿ. ಹಾಗೆ A23 ಆಗಿರುವಂತಹ ರವಿಬಾಬು, ಇವರಿಗೆ 29 ವರ್ಷ ವಯಸ್ಸು, ಇವರು ಆದಿ ಕರ್ನಾಟಕ ಸಮುದಾಯದವರು, ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದಾರೆ. ಹರಿಶ್ಚಂದ್ರ ನಗರ ಬಳ್ಳಾರಿಯಲ್ಲಿ ವಾಸ ಮಾಡ್ತಾರೆ. B ರವಿಕುಮಾರ್ A24 ಇವರಿಗೆ 36 ವರ್ಷ ವಯಸ್ಸು, ವಾಲ್ಮೀಕಿ ಸಮುದಾಯದವರು, ಬಿಸ್ನೆಸ್ ಮಾಡ್ಕೊಂಡಿದ್ದಾರಂತೆ, ಇವರು ಕೂಡ ಅವಂಬಾವಿಯ ನಿವಾಸಿ ಬಳ್ಳಾರಿಯಲ್ಲಿ. A25 ರಂಗಸ್ವಾಮಿ ಅಂತೇಳಿ ಇವರ ಹೆಸರು, 40 ವರ್ಷ ವಯಸ್ಸು, ಇವರು ಹರಿಜನ ಸಮುದಾಯಕ್ಕೆ ಸೇರಿದಂಥವರು, ಅಮ್ಮ ಟಿವಿಯ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾರಂತೆ. ಬಳ್ಳಾರಿಯ ಭಗತ್ ಸಿಂಗ್ ನಗರದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಇನ್ನು A26 ಗುರುಪ್ರಸಾದ್, ಇವರಿಗೆ 31 ವರ್ಷ ವಯಸ್ಸು, ಇವರು ಕೂಡ ಹರಿಜನ ಸಮುದಾಯದವರು, ಟೈಲ್ಸ್ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಇವರು ಸಹ ಭಗತ್ ಸಿಂಗ್ ನಗರದ ನಿವಾಸಿ. ಹಾಗೆ ವಸುಂಧರ್ ಅಲಿಯಾಸ್ ಸುಂದರ್, ಇವರು A27 ಈ ಕೇಸ್ನಲ್ಲಿ 32 ವರ್ಷ ವಯಸ್ಸು, ಇವರಿಗೆ ವಾಲ್ಮೀಕಿ ಸಮುದಾಯದವರು, ಟೈಲ್ಸ್ ಕೆಲಸ ಮಾಡ್ಕೊಂಡಿದ್ದಾರೆ. ಬಳ್ಳಾರಿಯ ಬಸವನಕುಂಟೆ ಪ್ರದೇಶದಲ್ಲಿ ವಾಸ ಇದ್ದಾರೆ ಇವರು. A28 ಶಿವಕುಮಾರ್ ಅಂತೇಳಿ, ಆದಿ ಕರ್ನಾಟಕ ಸಮುದಾಯದವರು, ಇವರಿಗೆ ಬರೀ 20 ವರ್ಷ, ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಕೊಂಡಿದ್ದಾರೆ ಬಳ್ಳಾರಿಯ ಅಂಬೇಡ್ಕರ್ ನಗರದಲ್ಲಿ. ಇನ್ನು ಸಚಿನ್ ಕುಮಾರ್ ಅಂತೇಳಿ, ಇವ್ರಿಗೂ 20 ವರ್ಷ, A29 ಈ ಕೇಸ್ನಲ್ಲಿ, ಲಿಂಗಾಯತ ಸಮುದಾಯದ ಸಚಿನ್ ಕುಮಾರ್, ನಿರುದ್ಯೋಗಿ, ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಬಳ್ಳಾರಿಯ ತಾರಾನಗರದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ.
ಅಬ್ದುಲ್ ರಜಾಕ್ ಅಂತೇಳಿ ಈ ಕೇಸ್ನ A30. ಇವರು ಮುಸ್ಲಿಂ ಸಮುದಾಯದವರು, 45 ವರ್ಷ ವಯಸ್ಸು, ರಾಡ್ ಬೆಂಡಿಂಗ್ ಕೆಲಸವನ್ನು ಮಾಡ್ತಾರೆ. ಇವರು ಬಳ್ಳಾರಿಯ ದೇವಿನಗರದ ನಿವಾಸಿ. ಈ ದೇವಿನಗರ ಕೂಡ ಅವಂಬಾವಿಯ ಹತ್ತಿರದಲ್ಲೇ ಇರುವಂಥದ್ದು. ಅಂಬೇಡ್ಕರ್ ನಗರ ಕೂಡ ಅಲ್ಲಿಗೆ ಹತ್ತಿರ. ಹಾಗೆ ಬಸವನಕುಂಟೆ, SP ಸರ್ಕಲ್ಲು, ಭಗತ್ ಸಿಂಗ್ ನಗರ ಎಲ್ಲ ಆ ಸುತ್ತಮುತ್ತಲ ಪ್ರದೇಶಗಳವೇ ಇವು. ಅಲ್ಲಿಯ ನಿವಾಸಿಗಳು ಇವರೆಲ್ಲರೂ. ಅವರುಗಳು ಈ ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ. 11 ಜನ ಭರತ್ ರೆಡ್ಡಿಯ ಬೆಂಬಲಿಗರು, 15 ಜನ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಸದ್ಯ ಪೊಲೀಸರ ವಶದಲ್ಲಿದ್ದು ಇವತ್ತು ಅವರನ್ನು ಬೆಂಗಳೂರಿಗೆ ಕರ್ಕೊಂಡ್ಬಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ.